ನಮಸ್ಕಾರ. ಏನು ಹೆಸರು ನಿಮ್ಮದು? ಶಿವರಾಜ್. ಎಲ್ಲಿಂದ ಬಂದಿದ್ದೀರಾ? ದಾವಣಗೆರೆ. ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಿದ್ದೀರಿ? ನನಗೆ ಒಂದು 11 ವರ್ಷ ಆಯಿತು. ಹೇಗಾಗುತ್ತೆ ಡ್ರೈವಿಂಗ್ ಫೀಲ್ಡ್? ಪರವಾಗಿಲ್ಲ. ಹೌದಾ? ಅಲ್ಲ, ಈ ತುಂಬ ಇಕ್ಕಟ್ಟಲ್ಲಿ ಬರ್ತೀರಲ್ಲ, ತುಂಬ ಇಕ್ಕಟ್ಟು, ಕರು ಎಲ್ಲ ರೋಡ್ ಇರುತ್ತೆ, ತುಂಬ ಈ ಘಾಟಿಯಲ್ಲಿ ಸೆಕ್ಷನ್ ಇರುತ್ತೆ, ಅಲ್ಲೆಲ್ಲ ಹೆಂಗೆ ಬರ್ತೀರಿ ಸರ್ ಇಷ್ಟು ದೊಡ್ಡ ಗಾಡಿ ಇಟ್ಕೊಂಡು? ನಿಧಾನವಾಗಿ ಬಂದರೆ ಏನು ತೊಂದರೆ ಇಲ್ಲ ಕಣ. ಹೌದಾ? ನಿಧಾನವಾಗಿ ಬಂದರೆ ಏನು ತೊಂದರೆ ಇಲ್ಲ, ಅವಸರ ಮಾಡ್ಕೋಬಾರ್ದು, ಹಾಂ, ಆರಾಮ್ ಬರ್ಬೋದು. ಹೌದಾ? ನೀವು ಮಂಗಳೂರು ಬರ್ಬೇಕಂದ್ರೆ ಅಂದರೆ ದಕ್ಷಿಣ ಕರ್ನಾಟಕ ಬರ್ಬೇಕಂದ್ರೆ ಘಾಟ್ ಇಳಿದೇ ಬರ್ಬೇಕು. ಘಾಟ್ ಇಲ್ಲದೆ ಬರಬೇಕು. ಇವೇನೂ ಇಲ್ಲ. ಅಲ್ಲ, ಹೆಚ್ಚಿನವ್ರು ಹಿಂಗೆ ಬರ್ತಾರೆ, ಹಿಂಗೆ ಗೊತ್ತುಂಟಾ, ಯಲ್ಲಾಪುರ ಆಗಿ ಮತ್ತೆ ಬರ್ತಾರಣ್ಣ, ಹಂಗೂ ಬರ್ತಾರೆ. ಆದರೆ ನೀವು ಈಗ ಘಾಟಿಯಾಗಿ ಬಂದದ್ದು. ನಮ್ದು ಈಗ ಇದು ಉಳಿಕಲ್ ಬಂದಾಗಿರೋದ್ರಿಂದ ನಾವು ಎಸ್ ಕೆ ಬಾರ್ಡರ್ ಮೇಲೆ ಎಸ್ ಕೆ ಬಾರ್ಡರ್ ಶೃಂಗೇರಿ ಎಸ್ ಕೆ ಬಾರ್ಡರ್ ಮೇಲೆ ಬರೋದು. ಏನು ತೊಗೊಂಬಂದಿದ್ದೀರಾ ಗಾಡಿಯಲ್ಲಿ? ಮೆಕ್ಕೆಜೋಳ ಅಣ್ಣ. ಮೆಕ್ಕೆಜೋಳ. ಇಲ್ಲಿಂದ ಏನು ತೊಗೊಂಡೋಗ್ತೀರಾ? ಇಲ್ಲಿಂದ ಈಗ ಮಂಗಳೂರು ಹೋಗಿ ಖಾಲಿ ಮಾಡಿ ಅಲ್ಲಿಂದ ಕುಂತ್ಕೊಂಡು ದಾವಣಗೆರೆ. ಓಕೆ ಓಕೆ. ಏಕೆ ಎನಿವೇ, ಒಂದು ಹ್ಯಾಪಿ ಜರ್ನಿ, ಸೇಫ್ ಜರ್ನಿ. ಡ್ರೈವ್ ಮಾಡೋಕ್ಕೆ ತುಂಬ ಜಾಗ್ರತೆಯಾಗಿ ಮಾಡಿ, ಮನೆಯಲ್ಲಿ ನಿಮ್ಮನ್ನು ಕಾಯ್ತಾ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ತುಂಬ ಜಾಗ್ರತೆಯಾಗಿ ಮಾಡಿ. ಮತ್ತು ಚಿಕ್ಕ ವಾಹನಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದೆ ಹೋಗಿ. ಪಾರ್ಕ್ ಮಾಡೋದಾದ್ರೂ ಕೂಡ ರೋಡ್ ಬಿಟ್ಟು ಪಾರ್ಕ್ ಮಾಡಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು. ಮತ್ತೆ ಅಪ್ಲೋಡ್ ಮಾಡಿ.